ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ ಹೋಮ ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ ಹವನ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ ಹೋಮ ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ ಹವನ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ ಹೋಮ ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ ಹವನ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ ಹೋಮ ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ ಹವನ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು
ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ, ಹೋಮ, ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ, ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ, ಹವನ, ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ, ಹೋಮ, ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ, ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ, ಹವನ, ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ, ಹೋಮ, ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ ಅವರ ಹೋಮ, ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ, ಹವನ, ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ. ಮಹಾಕುಂಭ ಮೇಳ ಅಂದ್ರೆ ಈ ರೀತಿ ಹಲವು ವಿಶೇಷತೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬರೀ ಪುಣ್ಯ ಸ್ನಾನ ಮಾತ್ರ ಅಲ್ಲ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯ ಅನಾವರಣವಾಗಿದೆ. ಯಾತ್ರಿಕರನ್ನ ಕೈ ಬೀಸಿ ಕರೀತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ ಅಕ್ಷರಧಾಮ ದೇವಾಲಯ. ಪೂಜೆ, ಹೋಮ, ಹವನದೊಂದಿಗೆ ಭಗವಂತನ ನಾಮಸ್ಮರಣೆ ಆಗ್ತಾ ಇದೆಯಂತೆ. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ್ದ ಸ್ವಾಮಿ ನಾರಾಯಣ
ಅವರ ಹೋಮ ಹವನ ಜೊತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಬಂದಂತಹ ಭಕ್ತಾದಿಗಳೆಲ್ಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ಷರಧಾಮ ಮಹಾಕುಂಭಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಕಾರಣ ಅದ್ಭುತವಾಗಿ ಹೋಮ ಹವನ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ತಾ ಇದ್ವಲ್ಲ, ಸ್ವಾಮಿ ನಾರಾಯಣ ಅವರ ಕುರಿತ ಜೀವನಾಧಾರಿತ ಒಂದಷ್ಟು ಚಿತ್ರಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದರ ವಿಶೇಷತೆ, ಅಲ್ಲಿನ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಮೂಲಕ ಖುಷಿಯನ್ನ